ಜಗದ ಪಂಚಾಯತ್ ಶ್ರೀ ಜಗದಂತಗುಡಿ ಭಕ್ತಿ ಸಮರ್ಪಿಸಿ ಹಿರೇಜರ ಕರ್ತೃಪುರುಷ ಶ್ರೀ ಶ್ರೀ ಶಾಂತಲಿಂಗೇಶ್ವರಗಳು ಆದಿಯಾಗಿ ಗುರುಶಾಂತಲಿಂಗ ಗುರುಗಳು ಹಾಗೂ ಪ್ರತರ ಶಿವಾಜ ಶ್ರೀಗಳು ತನಕ ನಡೆದಂಥ ಗುರುಪರಂಪರೆಗೆ ಅನಂತಕೋಟಿ ಭಕ್ತಿ ಸಮರ್ಪಿಸಿ ಅಕ್ಕಲ್ಕೋಟ್ ನಗರದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಹಿರಿಯರು ಪರಮ ಪೂಜ್ಯರು ಹಾಗೂ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೆ ಅನಂತಕೋಟಿ ಭಕ್ತಿ ಸಮರ್ಪಿಸಿ ಚರಿತ್ರ ನಾಯಕರಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀ ಚರಣಕ್ಕೆ ಅನಂತಕೋಟಿ ಭಕ್ತಿ ಸಮರ್ಪಿಸಿ ಸಿದ್ದರಾಮೇಶ್ವರ ಚರಿತ್ರೆ ಅತ್ಯಂತ ಸುಂದರವಾಗಿ ಹೇಳಿರುವಂತಹ ಶ್ರವಣಕುಮಾರ್ ಹಿರೇಮಠ ದಂಪತಿಗಳೇ, ಸಂಗೀತ ಗಾನ ಕಲಾ ಬಳಗದವರೇ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕರ್ತರೇ, ಅಕ್ಕಲ್ಕೋಟ್ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಭಕ್ತಾದಿಗಳೇ ಹಾಗೂ ತಾಯಂದಿರೇ, ಇವತ್ತು ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದಂತೆ ಸಿದ್ದರಾಮೇಶ್ವರ 68 ಶಿವಲಿಂಗಗಳನ್ನು ಸೊಲ್ಲಾಪುರದಲ್ಲಿ ಸ್ಥಾಪನೆ ಮಾಡಿದರು. ಮೊದಲು ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತ್ಯಕ್ಷವಾಗಿ ಜಂಗಮರೂಪಿಯಲ್ಲಿ ಕಂಡು ಶ್ರೀಶೈಲಕ್ಕೆ ಹೋಗಿ ಪ್ರಸಾದ ಮಾಡಿಸೋ ಸಂದರ್ಭದಲ್ಲಿ ಪ್ರಸಾದ ಮಾಡಲಿಕ್ಕೆ ಬರೋದಿಲ್ಲ ಮಲ್ಲಿಕಾರ್ಜುನ ಸ್ವಾಮಿ. 3-4 ದಿವಸಗಳಲ್ಲಿದ್ದು ಈ ಕಲ್ಲಿನಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮಲ್ಲಿಕಾರ್ಜುನ ನಂಬೋದಿಲ್ಲ. ಪ್ರತ್ಯಕ್ಷವಾಗಿ ಜಂಗಮರೂಪಿಯಾಗಿ ಬೇಕಾಗಿತ್ತು ನನಗೆ ಅಂತಂದು ಹಠ ಹಿಡಿದು ಅವನು ಊಟ ಮಾಡಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನಕ್ಕೆ ನೈವೇದ್ಯವನ್ನು ಅರ್ಪಣೆ ಮಾಡಲಿಲ್ಲ. ಹುಡುಕಾಡಿದ, ಎಲ್ಲೂ ಸಿಗಲೇ ಇಲ್ಲ. ಕೊನೆಗೆ ಕಮರಿ ಮಠ ಹಾರುವ ಸಂದರ್ಭದಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿ ಹಿಡಿದು ಕಾಪಾಡ್ದ. ಇದೆಲ್ಲ ವಿಷಯ ನಮ್ಗೆ ಗುರುತು. ಪ್ರಸಾದ್ ಸ್ವೀಕಾರ ಮಾಡಿದ್ರು. ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗದ ಬಗ್ಗೆ, ಅಷ್ಟಾವರಣದ ಬಗ್ಗೆ, ಸ್ಥಿರವಾಗಿರ್ತಕ್ಕಂಥ ಸ್ಥಾವರ ಲಿಂಗದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಗ, ಎಲ್ಲ ವಿಷಯ ತಿಳಿಸಿ ಹೇಳಿದಾಗ, ಮೊದಲು ಶಿವಲಿಂಗಕ್ಕೆ ಒಪ್ಪದೇ ಇರತಕ್ಕಂಥ ಸಿದ್ದರಾಮೇಶ್ವರ ಸೊನ್ನಲಗಿಗೆ ಬಂದು 68 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ಅವನಂತ ಪುಣ್ಯವಂತ ಮತ್ತೊಬ್ಬ ಶಿವಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾತ್ಮ. ಶಿವಲಿಂಗದ ಸ್ಥಾಪನೆ ಬಗ್ಗೆ ನಾನು ಹೇಳೋದಿಲ್ಲ, ಬಹಳ ದೊಡ್ಡ ಕಥೆ ಇರ್ತದೆ. ಹಾಗಾಗಿ 68 ಶಿವಲಿಂಗಗಳನ್ನು ನಾವು ಎಷ್ಟು ದೊಡ್ಡ ದೊಡ್ಡ ಲಿಂಗಗಳು, ಒಬ್ಬೊಬ್ಬರಿಗೆ ಎತ್ತಲಾರ್ತಕ್ಕಂಥ ಶಿವಲಿಂಗಗಳು, 4 ಜನರಿಗೆ ಎತ್ತಬೇಕು, ಅಷ್ಟು ದೊಡ್ಡ ದೊಡ್ಡ ಶಿವಲಿಂಗಗಳು. ಅದರಲ್ಲಿ ಭಾಳ ಶಕ್ತಿ ಇರ್ತದೆ, ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಸಿದ್ದರಾಮೇಶ್ವರ ಅಂತ ಪುಣ್ಯದ ಕಾರ್ಯವನ್ನು ಮಾಡಿ ಕೆರೆ ಕಟ್ಟೆಯನ್ನು ಕಟ್ಟಿಸಿದ, ಜನರಿಗೆ ಉಪಯೋಗವಾಗುವಂಥ ಕಾರ್ಯ ಮಾಡತಕ್ಕಂಥ ಸಿದ್ದರಾಮೇಶ್ವರ ಮೊದಲು ಅವರು ನಿಜವಾಗಲೂ ನಮ್ಮ ಬಸವಲಿಂಗ ಸ್ವಾಮಿ ಹೇಳಿದಂತೆ ಒಡ್ಡನಾಗಿರ್ತಕ್ಕಂಥ ಸಿದ್ದರಾಮೇಶ್ವರ, ಆ ನಂತರ ಮಲ್ಲಿಕಾರ್ಜುನ ಸ್ವಾಮಿಯ ಕೃಪೆಗೆ ಪಾತ್ರನಾಗಿ ಭಕ್ತನಾಗಿ ಕೊನೆಗೆ ಕರ್ಮಯೋಗಿ ಅನಿಸ್ಕೊಂಡು ಕೊನೆಗೆ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಅನಿಸ್ಕೊಂಡ. ಕರ್ಮಯೋಗಿ ಯಾವಾಗ ಅನಿಸ್ಕೊಂಡಪ್ಪ ಅಂದರೆ ಕೆರೆ ಕಟ್ಟದಾಗ ಅನಿಸ್ಕೊಂಡ. 68 ಶಿವಲಿಂಗ ಸ್ಥಾಪನೆ ಮಾಡಿದಾಗ ಶಿವಯೋಗಿ ಅಂತ ಅನಿಸ್ಕೊಂಡ. ಅಂತಹ ಸಿದ್ದರಾಮೇಶ್ವರ ಮಾಡಿರುವಂಥ ಕೆಲಸ ಕಾರ್ಯಗಳು, ಆ ಶಿವಯೋಗಿ ಸಿದ್ದರಾಮೇಶ್ವರ ಶಕ್ತಿ ಇವತ್ತಿನವರೆಗೂ ಇದೆ. ಸೂರ್ಯಚಂದ್ರ ಇರೋ ತನಕ ಶಾಶ್ವತವಾಗಿ ಸಿದ್ದರಾಮೇಶ್ವರ ಇರ್ತಾನೆ, ಭಕ್ತರ ಹೃದಯದಲ್ಲಿ ಸದಾ ಇರ್ತಾನೆ. ಅಂಥ ಮಹಾತ್ಮನ ಪುರಾಣ ತಾವೆಲ್ಲ ಹಚ್ಚಿದ್ದೀರಿ, ಕೇಳಿದ್ದೀರಿ. ಸಿದ್ದರಾಮೇಶ್ವರನ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲ ಸದಾಕಾಲ ಇರಲಿ. ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮಾಡಿದ್ದೀರಿ. 7ನೇ ವರ್ಷದ ಕಾರ್ಯಕ್ರಮ ಇದು. ಮುಂದೆ 8, 9, 10, 11, 12 ಈಗ ನಡೀಬೇಕು. 10ನೇ ವರ್ಷದಿದ್ದಾಗ ಅಥವಾ 12ನೇ ವರ್ಷದಿದ್ದಾಗ ಮತ್ತೆ ಇಲ್ಲಿ ಜಗದ್ಗುರು ಆಗಮನ ಆಗಬೇಕು. ಯಾಕಂತಂದ್ರೆ ಒಂದು ಪಟ್ಟ ಸರ್ದಂಗೆ ಆಗುತ್ತೆ. ಮುಂದಿನ ವರ್ಷನೂ ಸಹಿತ ಕರೆಸಬೇಕು ಅಂತ ವಿಚಾರ ಇದೆ. ಶ್ರೀಶೈಲ ಸನ್ನಿಧಿಯವರನ್ನ ಅಕ್ಕ ಮಹಾದೇವಿ ನಮ್ಮ ಅಕ್ಕನ ಬಳದವರು ಹೇಳಿದ್ದಾರೆ.
ಆವಾಗಲೂ ಸಹಿತ ಕರೆಸೋಣ. ಆದರೆ 12 ವರ್ಷಕ್ಕೊಮ್ಮೆ ಮತ್ತೆ ಒಬ್ಬರೆಲ್ಲ ಜನಗಳು 2 ಜನಗಳು ಬಂದು ಇಲ್ಲಿ ಧರ್ಮಸಭೆಯಲ್ಲಿ ಪಾಲ್ಗೊಂಡ್ರ ಈ ಆಜಾದ್ ಗಲ್ಲಿ ಎಲ್ಲ ಅಕ್ಕಲಕೊಟ್ಟು ಊರಿಗೆ ಬಹಳ ದೊಡ್ಡ ಆಶೀರ್ವಾದ ಆಗ್ತದೆ ಅಂತಂದು ತಾವು ತಿಳಿಪಡಿಸ್ತೇವೆ. ಯಾಕೆ ಅಂತಂದರೆ ಹಲವು ಮಾತೇನು ನೀ ನುಳಿದು ಪಾದ ನಿಟ್ಟ ನೆಲವೇ ಸುಕ್ಷತ್ರ ಜಲವೇ ಪವನತಿರ್ತ ಸುಲಭ ಶ್ರೀಗಳು ಕೃಪೆಯಾಗು ಎನ್ನುವಂತೆ ಸನ್ನಿಧಿಯವರು ಪುನಃ ಪುನಃ ಈ ನಗರಕ್ಕೆ ಬರೋದ್ರಿಂದ ನಗರ ಬಹಳ ಯಶಸ್ವಿ ನಗರ ಆಗುವುದ್ರ ಜೊತೆಗೆ ಎಲ್ಲರ ಕಷ್ಟವನ್ನ ದುಃಖವನ್ನ ಪಾಪವನ್ನ ಕಳೆಯುವಂಥ ಶಕ್ತಿ ಸನ್ನಿಧಿಯಲ್ಲಿರ್ತದೆ. ಹಾಗಾಗಿ ಆ ಸನ್ನಿಧಿಯನ್ನು ಮೆಲ್ಲ ಯಾವತ್ತಾವತ್ತು ಪುನಃ ಪುನಃ ಕರೆಸಿ ಸರಿಯಿರುವ ಉತ್ಸವಗಳು ಮತ್ತು ಅವರ ಆಶೀರ್ವಾದ ಈ ನಗರ ಜನರಿಗೆ ಆಗಬೇಕು ಅನ್ನುವಂತಹ ಅಪೇಕ್ಷೆಗಳವರಾಗಿದ್ದೇವೆ. ಮುಂದಿನ ವರ್ಷ ಶ್ರೀಸಲ ಸನ್ನಿಧಿಯವ್ರನ್ನ ಇಲ್ಲಿ ಬರಮಾಡಿಕೊಂಡು ತಾವು ಏನು ಅಪೇಕ್ಷೆ ಪಟ್ಟಿದ್ದೀರಿ, ಒಂದು ಕಲ್ಯಾಣ ಭವನ ಶ್ರೀಯುತ ಸಚಿನ್ ಕಲ್ಯಾಣ ಶೆಟ್ಟಿಯವರು ಅದಕ್ಕೂ ಸಹ ಅನಂತ ಪ್ರಮಾಣದಲ್ಲಿ ಹಣವನ್ನು ಇಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಸನ್ನಿಧಿರ ಅಮೃತ ಹಸ್ತದಿಂದ ಅದು ಉದ್ಘಾಟನೆ ಆಗುವಂಥ ಮೊದಲು ಭೂಮಿ ಪೂಜೆ ನಡೀಬೇಕು. ಆ ನಂತರ ಕಟ್ಟಡ ನಿರ್ಮಾಣ ಆಗಿ ಸನ್ನಿಧಿರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಎಲ್ಲ ಭಕ್ತರಿಗೆ ಲೋಕಾರ್ಪಣೆ ಮಾಡುವಂಥ ಕಾರ್ಯ ಮುಂದಿನ ವರ್ಷ ನಡೀಲಿ ಅಂತಂದು ನಾವು ಸಹ ಅಪೇಕ್ಷೆ ಪಟ್ಟು ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಭಕ್ತಾದಿಗಳು ತನ್ನ ಮನ ಧರ್ಮ ಸೇವೆ ಸಲ್ಲಿಸಿದ್ದೀರಿ. ನಿಮ್ಗೆಲ್ಲರಿಗೂ ಭಗವಂತ ಒಳಿತನ ಮಾಡಲಿ. ಸಿದ್ದರಾಮೇಶ್ವರ ಆಶೀರ್ವಾದ, ಸ್ವಾಮಿ ಸಮರ್ಥರ ಆಶೀರ್ವಾದ, ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ, ಶಾಂತಲಿಂಗಗಳ ಆಶೀರ್ವಾದ, ಎಲ್ಲ ಗುರುಗಳ ಆಶೀರ್ವಾದ ಮೇಲೆ ಇರಲಿ ಅಂತ ಹಾರೈಸಿ ನನ್ನ ವಾಕ್ಪುಷ್ಪಗಳನ್ನು ಅಕ್ಕ ಮಹಾದೇವಿ ಪದಕರಿಗೆ ಸಮರ್ಪಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅಪ್ಪಾಜಿ ಪಾದಕ್ಕೆ ಕೋಟಿ ಕೋಟಿ ದೀರ್ಘ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಇಂದು ಇಲ್ಲಿ ನಮ್ಮ